ದಾವಣಗೆರೆಯಲ್ಲಿ ಬಿಜೆಪಿ ನಾಯಕರು ಅಸಮಾಧಾನಗೊಂಡಿದ್ದಾರೆ. ಈ ಒಂದು ಅಸಮಾಧಾನವನ್ನ ಶಮನ ಮಾಡುವುದಕ್ಕೆ ಬಿಎಸ್ವೈ ರವರು ಕೂಡ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ ದಾವಣಗೆರೆಗೆ. ಬಿಜೆಪಿಯಲ್ಲಿ ಬಂಡಾಯದ ಬಿಸಿ ಹೆಚ್ಚಾಗಿದೆ. ಒಂದು ಕಡೆ 5ನೇ ಪಟ್ಟಿ ಕೂಡ ಬಿಡುಗಡೆಯಾಗಿರುವಂಥದ್ದು. ಅಸಮಾಧಾನದ ಬೇಗುದಿ ಹೆಚ್ಚಾಗ್ತಾ ಇದ್ದಂತೆ ಇದೀಗ ದಾವಣಗೆರೆ ಭಿನ್ನಮತ ಶಮನಕ್ಕೆ ಯಡಿಯೂರಪ್ಪ ಎಂಟ್ರಿ ಕೊಡ್ತಾ ಇದ್ದಾರೆ. ನಾಳೆ ದಾವಣಗೆರೆಗೆ ಯಡಿಯೂರಪ್ಪನವರು ತೆರಳಲಿದ್ದಾರೆ. ರೇಣುಕಾಚಾರ್ಯ ವಿರುದ್ಧ ಜಿಎಂ ಸಿದ್ದೇಶ್ವರ್ ಕಿಡಿಕಾರ್ತಾ ಇದ್ದಾರೆ. ಇನ್ನು ಅಸಮಾಧಾನಗೊಂಡಿರುವಂತಹ ನಾಯಕರನ್ನ ಮನವೊಲಿಸೋದಕ್ಕೆ ನಾಳೆ ಎಂಟ್ರಿ ಕೊಡ್ತಾ ಇದ್ದಾರೆ ಬಿಎಸ್ ಯಡಿಯೂರಪ್ಪನವರು. ದಾವಣಗೆರೆ ಬಿಜೆಪಿಯಲ್ಲಿ ಇನ್ನೂ ಕೂಡ ಅಸಮಾಧಾನ ತಣ್ಣಗಾಗಿಲ್ಲ. ನಾವು ಹಾಸ್ಪಿಟ್ಲಿಗೆ ಬಂದಿದ್ದೆ, ನಾನು ನೋಡಕ್ ಬಂದರೆ ಎಲ್ಲ ಇಲ್ಲಿ ಹೋಗ್ಬರ್ರಿ ಅಂದ್ರೆ ಬಂದ್ವಿ ಅಷ್ಟೇ. ಈಗಾಗಲೇ ಅಪಸ್ವರಗಳಿದೆಯಲ್ಲ, ಅದನ್ನೆಲ್ಲ ಹೇಗೆ ಮ್ಯಾನೇಜ್ ಎಲ್ಲ ಮಾಡ್ತಾರೆ. ಎಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಮೋದಿಗೆ ಪ್ರಧಾನಮಂತ್ರಿ ಮಾಡ್ಬೇಕು ಅಂತಾರೆ ಹೊರತು ಬೇರೆ ಏನು ಹೇಳ್ತಿಲ್ಲ. ರವೀಂದ್ರನಾಥ್ ಅವರು ಹೋಳಿ ಹುಣ್ಣಿಮೆ ಆದ್ಮೇಲೆ ಬಂಡಾಯ ಅಭ್ಯರ್ಥಿ ಕಣಕ್ಕಿಳಿತಾರೆ, ಯಾರು ಅನ್ನೋದನ್ನ ನೋಡಿ ಅಂತ ಹೇಳಿ. ಗೊತ್ತಿಲ್ಲ ನನಗೆ, ಅವ್ರನ್ನೇ ಕೇಳ್ರಿ ಏನಂತ. ನಮಗೇನು ಗೊತ್ತಿಲ್ಲ, ನನಗೇನು ಹೇಳಿಲ್ಲ. ಬಂಡಾಯ ಅಭ್ಯರ್ಥಿ ನಾನು ಮಾತಾಡ್ತಾ ಗೊತ್ತಿಲ್ಲ ರೀ. ನೋಡಿ, ಮುಂಚೆನೆ ಏನೇನೋ ಕೇಳಿ ಬ್ರೇಕಿಂಗ್ ನ್ಯೂಸ್ ಕೂಡ ನಿಮ್ಮನ್ನ ಕೇಳ್ತಾ ಇರೋದು. ಅದಕ್ಕೆ ನಾನು ದಾವಣಗೆರೆ ನಾಯಕರೆಲ್ಲ ಬಂದು ತಮ್ಮನ್ನು ಇವತ್ತು ಭೇಟಿ ಮಾಡಿದ್ರು. ಎಲ್ಲರೂ ಬಂದಿದ್ರು. ನಾಳೆ ನಾನು ದಾವಣಗೆರೆಗೆ ನಾನು ಅಗರ್ವಾಲ್ ರವಿಕುಮಾರ್ ಹೋಗ್ತಾ ಇದ್ದೀವಿ. ಎಲ್ಲವೂ ಸರಿ ಹೋಗುತ್ತೆ, ಹೋಗಿ ಮಾತಾಡ್ಕೊಂಡು ಬರ್ತೀವಿ. ದಾವಣಗೆರೆ ನಾಯಕರೆಲ್ಲ ಬಂದು ತಮ್ಮನ್ನು ಇವತ್ತು ಭೇಟಿ ಮಾಡಿದ್ರು. ಎಲ್ಲರೂ ಬಂದಿದ್ರು. ನಾಳೆ ನಾನು ದಾವಣಗೆರೆಗೆ ನಾನು ಅಗರ್ವಾಲ್ ರವಿಕುಮಾರ್ ಹೋಗ್ತಾ ಇದ್ದೀವಿ. ಎಲ್ಲವೂ ಸರಿ ಹೋಗುತ್ತೆ, ಹೋಗಿ ಮಾತಾಡ್ಕೊಂಡು ಬರ್ತೀವಿ. ದಾವಣಗೆರೆ ನಾಯಕರೆಲ್ಲ ಬಂದು ತಮ್ಮನ್ನು ಇವತ್ತು ಭೇಟಿ ಮಾಡಿದ್ರು.